Hello, my dear student. Today, we are going to discuss about the next concept of human reproduction chapter, that is the female reproductive system. In this system, we are going to discuss about the various pattern. And another thing you have to remember, the female reproductive system is very complex than the male reproductive system. ಹೇಗೆ ಇದು ಈ ರೀತಿ ಆಗುತ್ತೆ ಅಂತಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಕೇವಲ ಗ್ಯಾಮೆಟ್ ಅನ್ನ ಫಾರ್ಮೇಶನ್ ಮಾಡೋದು ಮತ್ತೆ ಗ್ಯಾಮೆಟ್ ಅನ್ನ ಫೀಮೇಲ್ ಪಾರ್ಟ್ನರ್ ಅಲ್ಲಿ ಡಿಸ್ಚಾರ್ಜ್ ಮಾಡೋದು, ಇದು ಒಂದೇ ಎರಡೇ ಪ್ರೊಸೆಸ್. ಆದ್ರೆ ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಗ್ಯಾಮೆಟ್ ಫಾರ್ಮೇಶನ್ ಮಾಡೋದ್ರ ಜೊತೆಗೆ ಸ್ಪರ್ಮ್ ಜೊತೆಗೆ ಓವಮ್ ಕಂಬೈಂಡ್ ಆಗಿ ಝೈಗೋಟ್ ಅನ್ನ ಫಾರ್ಮೇಶನ್ ಮಾಡಿ ಅದರ ನಂತರ ಏನ್ ಮಾಡತ್ತೆ ಅಂತಂದ್ರೆ ಆ ಬೇಬಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಂದು ಸೈಟ್ ಅನ್ನ ಪ್ರೊವೈಡ್ ಮಾಡ್ತದೆ. ಅದ್ರ ಜೊತೆಗೆ ಡೆಲಿವರಿ ಕೂಡ ಆಗಿ ಮತ್ತೆ ಬೇಬಿ ನರಿಶ್ಮೆಂಟ್ ಆಗ್ಬೇಕಾದ್ರೆ ಮಿಲ್ಕ್ ಅನ್ನು ಸಹಿತ ಪ್ರೊವೈಡ್ ಮಾಡ್ತದೆ. ಸೊ ಹಾಗಾಗಿ ಇದು ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್ ಅಂತ ಕರಿಬಹುದು. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ವೇರಿಯಸ್ ಪಾರ್ಟ್ಸ್ ಗಳು ಬರ್ತದೆ. ಹಾಗಾದ್ರೆ ಯಾವ್ಯಾವ ಬರ್ತದೆ? ಸೊ ಇದರಲ್ಲಿ ಓವರಿ, ದ ಪೇರ್ ಆಫ್ ಓವರಿ, ಎರಡು ಓವರೀಸ್ ಇರ್ತದೆ. ಇದನ್ನ ಏನಂತ ಕರಿತೀರಾ? ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಓಕೆ, ಇದರದ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಯಾವ್ದಂತಂದ್ರೆ ಓವಿಡಕ್ಟ್ ಅಂಡ್ ಫ್ಯಾಲೋಪಿಯನ್ ಟ್ಯೂಬ್. ನೀವು ಬರ್ಕೊಳ್ರಿ, ಟೆಕ್ಸ್ಟ್ ಬುಕ್ ಮುಂದ್ಗಡೆ ಇಟ್ಕೊಳ್ರಿ, ನೋಟ್ ಬುಕ್ ತಗೊಳ್ರಿ. ಮತ್ತೆ ಯೂಟೆರಸ್, ಸರ್ವಿಕ್ಸ್ ಅಂಡ್ ವೆಜಿನಾ, ಇವೆಲ್ಲಾ ಪಾರ್ಟ್ ಗಳನ್ನ ಏನಂತ ಕರೀತಾರಂತಂದ್ರೆ ಆಕ್ಸೆಸರಿ ಡಕ್ಟ್ಸ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಜನೈಟೇಲಿಯಾ ಅಂಡ್ ಟು ನರಿಶ್ಮೆಂಟ್ ದಿ ಯಂಗ್ ಒನ್ಸ್. ಅದಕ್ಕೆ ಬೇಕಾಗಿರೋದು ಯಾವ್ದು ಗೊತ್ತಾ? ಮ್ಯಾಮರಿ ಗ್ಲ್ಯಾಂಡ್. It includes the pair of mammary glands. These are the various parts which are present in female reproductive system. We are going to begin with to discuss the what do you mean by ovary, oviduct, fallopian tube, uterus, cervix, vagina, external genitalia and mammary gland. So before that, let me draw the female reproductive system in detail. Okay, and even what are the easy tricks to draw the female reproductive system? Let me begin. ನೋಡಿ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈಗ್ರಾಮ್ ಅನ್ನ ಡ್ರಾ ಮಾಡಬೇಕಾದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಫಸ್ಟ್ ಗೆ ಏನ್ ತೆಗಿಬೇಕಂತಂದ್ರೆ ನೋಡಿ, ನಾನು ಡ್ರಾ ಮಾಡ್ತೀನಿ, ನೀವು ಕೂಡ ಈಸಿಯಾಗಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಫಸ್ಟ್ ಯು ಹ್ಯಾವ್ ಟು ಡ್ರಾ ದ ಎಂಡೋಮೆಟ್ರಿಯಂ ಲೇಯರ್. ಓಕೆ, ಸೊ ಇದೇನ್ ಹೇಳ್ರಿ, ಇದು ಎಂಡೋಮೆಟ್ರಿಯಂ ಲೇಯರ್. ಇದು ಯಾವ ರೀತಿ ತೆಗಿಬೇಕಂತಂದ್ರೆ ಟ್ರ್ಯಾಂಗ್ಯುಲರ್ ಶೇಪ್ ಅಲ್ಲಿ ತೆಗಿರಿ. ಎಂಡೋಮೆಟ್ರಿಯಂ ಲೇಯರ್ ಯಾವ ಶೇಪ್ ಅಲ್ಲಿ? ಟ್ರ್ಯಾಂಗ್ಯುಲರ್ ಶೇಪ್ ಅಲ್ಲಿ ತೆಗಿರಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಈ ಎಂಡೋಮೆಟ್ರಿಯಂ ಲೇಯರ್ ಅದು ಎರಡು ಪಾರ್ಟ್ ಅನ್ನ ಈ ರೀತಿಯಾಗಿ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಕೂಡಿಸ್ಬೇಕು. ನೆಕ್ಸ್ಟ್ ಈ ಕಡೆಗೆ ಏನ್ ಮಾಡ್ತೀರಿ? ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಫ್ಯಾಲೋಪಿಯನ್ ಟ್ಯೂಬ್ ಅನ್ನ ತೆಗಿಬೇಕು. ಸೊ ಅದೇ ರೀತಿಯಾಗಿ ಈ ಕಡೆನೂ ಸಹಿತ ಏನ್ ಮಾಡ್ತೀರಿ? ಒಂದ್ ಸ್ವಲ್ಪ ಫ್ಯಾಲೋಪಿಯನ್ ಟ್ಯೂಬ್ ಅನ್ನ ಎಕ್ಸ್ಟೆಂಡ್ ಮಾಡಿ ಈ ಕಡೆಗೆ, ಎಸ್, ನೌ ಯು ವಿಲ್ ಮೇಕ್ ದಿ ಅನದರ್ ಲೇಯರ್ ಆನ್ ಇಟ್. ಇದ್ರದ್ ಮೇಲ್ಗಡೆ ಇನ್ನೊಂದು ಲೇಯರ್ ಅನ್ನ ಇಲ್ಲಿ ಇನ್ನೊಂದು ಲೇಯರ್ ಅನ್ನ ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಇದನ್ನ ರೆಡ್ ಕಲರ್ ಡ್ರಾ ಮಾಡಿರ್ತೀರಲ್ಲ, ಇದನ್ನ ಒಂಚೂರು ಕೆಳಗಡೆ ತಗೊಳ್ರಿ ಸ್ವಲ್ಪ. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಾ? ಇಲ್ಲಿನೂ ಕೂಡ ಇನ್ನೊಂದು ಲೇಯರ್ ಅನ್ನು ತೆಗಿರಿ. ಓಕೆ, ನೆಕ್ಸ್ಟ್ ಅದ್ರದ್ದು ಮೇಲ್ಗಡೆ ಇನ್ನೊಂದು ಲೇಯರ್. ಸೊ ದಿಸ್ ಈಸ್ ಅವರ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಇನ್ನೊಂದು ಏನು ಉಳಿದಿದೆ ಹೇಳಿ ನೋಡೋಣ. ಸೊ ಹಿಯರ್ ಯು ಕ್ಯಾನ್ ಡ್ರಾ ದ ಓವಲ್ ಶೇಪ್ ಆಫ್ ದಿ ಓವರೀಸ್. ಈ ಓವರೀಸ್ ಏನಿದೆಯಲ್ಲ, ಸೊ ಇದು ಲಿಗಾಮೆಂಟ್ ದಿಂದ
ಯೂಟೆರಸ್ ಮತ್ತೆ ಫ್ಯಾಲೋಪಿಯನ್ ಟ್ಯೂಬ್ಗೆ ಅಟ್ಯಾಚ್ ಆಗಿರ್ತದೆ. ನೆಕ್ಸ್ಟ್, ಇವಾಗ ಪಾರ್ಟ್ ಗಳನ್ನ ಲೇಬಲ್ ಮಾಡಿ ಚೆನ್ನಾಗಿ. ಹೇಗೆ ಪಾರ್ಟ್ ಗಳನ್ನ ಲೇಬಲ್ ಮಾಡ್ತೀರಾ? ಪಾರ್ಟ್ಸ್ ಲೇಬಲಿಂಗ್ಸು ಸಹಿತ ಬಹಳ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ನಾನು ಇಲ್ಲಿ ಕೆಳಗಡೆಯಿಂದ ಹೋಗ್ತೀನಿ. ಸೊ ದಿಸ್ ಪಾರ್ಟ್ ಇಟ್ ಈಸ್ ನಥಿಂಗ್ ಬಟ್ ವೆಜಿನಾ ಟು ವಿಚ್ penis will be penetrate. And the next one is cervical canal, and above the cervical canal here we will find the cervix. At the center portion, this complete part, it is nothing but uterus, or else we can commonly call as womb, ಗರ್ಭಕೋಶ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್, ದಿಸ್ ಆಲ್ರೆಡಿ ಯು ನೋ, ದಟ್ ಈಸ್ ovary part. Near the ovary, the finger-like projections, these are called as fimbriae. Okay. On the fimbriae, this part is nothing but infundibulum and ampulla, and this is the isthmus. Isthmus, ampulla, infundibulum, these three layer comes under the oviduct, or else it is called as fallopian tube, which is nearly 10 to 12 centimeter. ಇಲ್ಲಿಂದ ಇಲ್ಲಿಗೆ ಇಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತದೆ ಅಂತಂದ್ರೆ 10 to 12 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್, ದಿಸ್ ಒನ್ ಈಸ್ ಯೂಟರೈನ್ ಕ್ಯಾವಿಟಿ. Okay. And this portion is uterine fundus. Next, uterus, it is mainly made up with 3 different layers. That is, the outer thin membrane, that is called as perimetrium, and middle layer is called as myometrium, and inner glandular layer, that is called as endometrium. Ovary, it is mainly divided into 2 compartments, that is the peripheral, ಅಂತಂದ್ರೆ ಹೊರಗಡೆ ಇರುವಂತ ಒಂದು ಕವಚಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕಾರ್ಟೆಕ್ಸ್ ಅಂತ ಕರೀತಾರೆ. ದ ಇನ್ನರ್ ಸ್ಪೇಸ್, ಇದು ಒಳಗಡೆ ಏನು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಿಗೆ ಮೆಡುಲ್ಲಾ ಅಂತ ಕರೀತಾರೆ. ದ ರೀಸನ್ ವಿಚ್ ಕಂಪ್ರೈಸಸ್ ದಿ ಕಾರ್ಟೆಕ್ಸ್ ಅಂಡ್ ಮೆಡುಲ್ಲಾ, that is nothing but stroma. And ovary, it is mainly surrounded by a thin layer that is called as epithelium. So this is about the structure of female reproductive system. Let we are going to discuss the structure of one by one. That first one is ovary part. ಈ ಓವರಿ ಪಾರ್ಟ್ ಅಲ್ಲಿ ಸ್ಟ್ರಕ್ಚರ್ ಯಾವ ಯಾವ ರೀತಿ ಇರ್ತದ, ಇಷ್ಟೊತ್ತನ ಹೇಳಿದ ಪಾಯಿಂಟ್ಸ್ ಅನ್ನ ಬೇಕಾದ್ರೆ ನೀವು ನೋಟ್ ಬುಕ್ ಅಲ್ಲಿ ಬರ್ಕೊಳ್ರಿ. ಈ ಓವರಿ ಬಗ್ಗೆ ಇನ್ನೊಂದು ಎರಡು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಇಟ್ ಈಸ್ ಲೆಂತ್ ಅರೌಂಡ್ 2 to 4 centimeter, and it has mainly 2 important functions. That is, one is production of gamete, that is ovum, and also it produces the steroid hormones, that is the female sex hormones inside the
ovary part. And next we will move towards the oviduct. This oviduct is around 10 to 12 centimeter in their length, that extend from uterus to the fimbriae, which is finger-like projections. Fimbriae, these are finger-like projections which capture the ovum after the ovulation process. Near the finger-like projection, these are the infundibulum, and towards the infundibulum, it has the narrower region that is called as ampulla, and there is an isthmus which is near and connected to the uterus part. Isthmus, ampulla, infundibulum, this comprises the fallopian tube. And the next one, uterus. Uterus, it is commonly called as womb, that already I told, and it forms the pear shape, the inverted pear shape, ulta pear shape ಅಲ್ಲಿ ಇರ್ತದೆ. ಇದರಲ್ಲಿ ಯೂಟರೈನ್ ಕ್ಯಾವಿಟಿ ಪ್ರೆಸೆಂಟ್ ಇರ್ತದೆ. ಇದು ಮೇಲ್ಗಡೆ ಇರುವಂತದ್ದು ಯೂಟರೈನ್ ಫಂಡಸ್. ಅದೇ ಇದ್ರದ್ದು ಬ್ಯಾಕ್ ಸೈಡ್ ಅಲ್ಲಿ ಏನಿರ್ತದೆ ಅಂದ್ರೆ ಯೂರಿನರಿ ಬ್ಲಾಡರ್ ಕೂಡ ಪ್ರೆಸೆಂಟ್ ಇರ್ತದ. ಅಂಡ್ ನೆಕ್ಸ್ಟ್ ಒನ್, the uterus, it is open into the vagina through the cervix and cervical canal. ಇಲ್ಲಿಂದ ಇಲ್ಲಿ ಓಪನ್ ಆಗಬೇಕಾದ್ರೆ ಮಧ್ಯದಲ್ಲಿ ಸರ್ವಿಕ್ಸ್ ಇರ್ತದೆ ಮತ್ತೆ ಸರ್ವೈಕಲ್ ಕೆನಾಲ್ ಇರ್ತದೆ. The cervical canal and vagina ಮತ್ತೆ cervical canal both comprises and to forms the birth canal. ಅಂತಂದ್ರೆ ಮಗು ಹುಟ್ಟಿದ ನಂತರ ಅದರ ಮಗು ಅಂದ್ರೆ ಡೆಲಿವರಿ ಆಗುವಾಗ ಮಗು ಯೂಟೆರಸ್ ದಿಂದ ಹೊರಗಡೆ ಬರಬೇಕಾದ್ರೆ ಇದೇ ಪಾಥ್ವೇ ಮುಖಾಂತರ ಹೊರಗಡೆಗೆ ಬರ್ತದ. ಈ ವೆಜಿನ ಕೆಳಗಡೆ ಇರುವಂತ ಪಾರ್ಟ್ ಮತ್ತೆ ಹೊರಗಡೆ ಎಕ್ಸ್ಟರ್ನಲಿ ಕಾಣುವಂತ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಎಕ್ಸ್ಟರ್ನಲ್ genitalia. Listen carefully. And the pair of ovaries, they are located lower the abdomen. ಅಂದ್ರೆ ಅಬ್ಡೋಮನ್ ಅದ ಕೆಳಗಡೆ ಏನಿರ್ತದ ಅಂತಂದ್ರೆ ಅದು ಪ್ರೆಸೆಂಟ್ ಇರ್ತದ. Now let me discuss below the part of vagina, that is external genitalia. Female external genitalia, it mainly has the two opening. So here it is called as the urethral opening, through which urine will be passed out. Below that, so this is nothing but vaginal opening, through which coitus can be allowed, and here it is mainly surrounded by a thin folded skin like this. This is called as labia minora. On the labia minora, it has the thick folded skin. This is nothing but labia majora. That on the labia majora, it has the cushion of the fatty tissues, that is called as mons pubis, on which pubic hairs can be grow. And below this urethral opening, here there is one finger-like projections that is called as clitoris. And always this vaginal opening, it is mainly covered by the thin membrane that is nothing but hymen. So it can be torn out during the cyclist or else even in the athletes. And the virginity of the female human body, that is mainly considered by the presence of the hymen. During the first coitus, it may be torn out, but nowadays what happens, if female, she will be athletes or she will belongs to the cyclist, their hymen can be torn out. If you want to write down the notes, just mention in your notes. Let me begin. First one is the mons pubis, that is the external folded tissue. Mons pubis, it is the cushion of fatty tissue covered by skin and hair, that is pubic hair.
and below that mons pubis, here it covered with the labia majora. It is a fleshy folds of tissue extend down from mons pubis surround the vaginal opening. ಅಂದ್ರೆ ಮೋನ್ಸ್ ಪ್ಯೂಬಿಸ್ ಇಂದ ಕೆಳಗಡೆ ಬಂದು ಈ ಏನಂತಂದ್ರೆ ವೆಜಿನಲ್ ಓಪನಿಂಗ್ ಅನ್ನ ಏನ್ ಮಾಡಿರ್ತದ, ಕವರ್ ಮಾಡ್ಕೊಂಡಿರ್ತದ. ಇದ್ರದ್ದು ಒಳಗಡೆ ಇರುವಂತ ಲೇಯರ್ ಯಾವುದು? ಲೇಬಿಯಾ ಮೈನೋರಾ. ದಟ್ ಈಸ್ ಅ ಪೇರ್ಡ್ ಫೋಲ್ಡ್ಸ್ ಆಫ್ ಟಿಶ್ಯೂ ವಿಚ್ ಪ್ರೆಸೆಂಟ್ ಬಿಲೋ ದಿ ಲೇಬಿಯಾ ಮ್ಯಾಜೋರಾ. ಅಂಡ್ ಇನ್ಸೈಡ್ ದಟ್ ಲೇಬಿಯಾ ಮೈನೋರಾ, what happens here, it has the two opening, that is one is urethral opening, another one is vaginal opening. Above the urethral opening, the tiny finger like projections which lies at upper junctions of the labia minora. ಇದು ಲೇಬಿಯಾ ಮೈನೋರಾ ಜಂಕ್ಷನ್ ಏನಿದೆಲ್ಲ, ಇದ್ರ ಎರಡು ಜಂಕ್ಷನ್ ಅದು ಮೇಲ್ಗಡೆ ಇರುವಂತ ಒಂದು ಟೈನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಯಾವುದು? ಕ್ಲಿಟೋರಿಸ್. ಅಂಡ್ ದ ವೆಜಿನಲ್ ಓಪನಿಂಗ್, ಇಟ್ ಈಸ್ ಮೇನ್ಲಿ ಕವರ್ಡ್ ಬೈ ದಿ hymen. That is one of the thin membrane which is torn during first coitus. Let me begins with the another reproductive part of the female reproductive system, that is the mammary gland. Mammary glands, these are very highly active in the females, these are inactive in the males. Okay, mammary glands, the main function is production of milk. So let us draw the neat label diagram of the mammary glands. How you draw the mammary glands? It is very easy. So first of all, you have to draw the mammary alveolus. These are the structure of mammary alveolus. Okay. So this is one of the mammary alveolus, and here I will draw the another group. Okay. When these mammary alveolus, they connect with one kind of the tube, and here also they will connect with each other, and it forms like the bunches of the grapes. Grapes bunches ಯಾವ ರೀತಿ ಇರುತ್ತಲ್ಲ ಆ ರೀತಿ ಪ್ರೆಸೆಂಟ್ ಇರ್ತದೆ. ಓಕೆ, ಸೊ ನಾವು ಈ ಸ್ಟ್ರಕ್ಚರ್ ನ ಏನಂತ ಕರಿತೀವಿ? ಮ್ಯಾಮರಿ ಅಲ್ವಿಯೋಲಸ್. ಓಕೆ, ಈ ಮ್ಯಾಮರಿ ಅಲ್ವಿಯೋಲಸ್ ದಿಂದ ಇದೇನ್ ಟ್ಯೂಬ್ ಫಾರ್ಮೇಶನ್ ಆಗಿರ್ತದಲ್ಲ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಮ್ಯಾಮರಿ ಟ್ಯೂಬ್ಯೂಲ್. ಓಕೆ, ಈ ಮ್ಯಾಮರಿ ಟ್ಯೂಬ್ಯೂಲ್ಸ್ ಎಲ್ಲವೂ ಕೂಡಿಕೊಂಡು ಒಂದು ಕಾಮನ್ ಪ್ಯಾಸೇಜ್ ಅನ್ನ ಫಾರ್ಮೇಶನ್ ಮಾಡ್ತದ, ದಟ್ ಈಸ್ ಆಂಪುಲಾ. ಓಕೆ, ಇದೇ ರೀತಿಯಾಗಿ ಇಲ್ಲಿ ಬೇರೆ ಕಡೆಯಿಂದನೂ ಸಹಿತ ಒಂದು ಆಂಪುಲಾ ಬಂದಿರ್ತದೆ. ಇಲ್ಲಿನೂ ಸಹಿತ ಮ್ಯಾಮರಿ ಡಕ್ಟ್ಸ್ ಈ ರೀತಿ ಫಾರ್ಮೇಶನ್ ಆಗಿ ಒಳಗಡೆ ಏನಿರ್ತವೆ ಹೇಳ್ರಿ, ಎಲ್ಲವೂ ಅಲ್ವಿಯೋಲಸ್ ತುಂಬಿರ್ತದೆ. ಓಕೆ, ಸೊ ಇದು ಕಂಪ್ಲೀಟ್ಲಿ ಪಾರ್ಟ್ ಎದರಿಂದ ತುಂಬಿರ್ತದೆ ಅಂತಂದ್ರೆ ಅಲ್ವಿಯೋಲಸ್ ನಿಂದ ತುಂಬಿರ್ತದೆ. ಸೊ ಈ ಮ್ಯಾಮರಿ ಆಂಪುಲಾಗಳು ಕೂಡಿ ಏನ್ ಮಾಡತ್ತೆ ಅಂತಂದ್ರೆ ಇಟ್ ಫೈನಲಿ ಫಾರ್ಮ್ಸ್ ದಿ lactiferous duct. At the end position of lactiferous duct, here it forms the nipple. Now let you make the shape of the mammary gland. Okay, and what about the remaining parts? Here, so you draw neatly. This completely filled with the fat, and the nipple, it is mainly surrounded by the thin membrane, that is called as areola. Inside that, it mainly covered with the ribs, and these are the muscles between the ribs, between
ribs, and inside that one, these are pectoralis major muscles. The group of these mammary alveolus, ಈ ಮ್ಯಾಮರಿ ಅಲ್ವಿಯೋಲಸ್ ಅದು ಒಂದು ಕಂಪ್ಲೀಟ್ ಗ್ರೂಪ್ ಏನಿರುತ್ತಲ್ಲ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಮ್ಯಾಮರಿ ಲೋಬ್ ಅಂತ ಕರಿತೀವಿ. ಮ್ಯಾಮರಿ ಲೋಬ್ ಅಂತಂದ್ರೆ ಏನು? ದ ಕ್ಲಸ್ಟರ್ ಆಫ್ ಅಲ್ವಿಯೋಲಸ್. ಒಂದು ಮ್ಯಾಮರಿ ಗ್ಲ್ಯಾಂಡ್ ಅದ ಒಳಗಡೆ ಎಷ್ಟು ಮ್ಯಾಮರಿ ಲೋಬ್ಸ್ ಇರ್ತಾವಂತಂದ್ರೆ 15 to 20 ಮ್ಯಾಮರಿ ಲೋಬ್ಸ್. ಒಂದು ಮ್ಯಾಮರಿ ಲೋಬ್ ಅದ ಒಳಗಡೆ ಕ್ಲಸ್ಟರ್ ಅಂತಂದ್ರೆ ಗ್ರೂಪ್ ಆಫ್ ಅಲ್ವಿಯೋಲಸ್ ಪ್ರೆಸೆಂಟ್ ಇರ್ತಾವ. ಈ ಅಲ್ವಿಯೋಲಸ್ ಏನ್ ಮಾಡತ್ತಂತಂದ್ರೆ ಇನ್ವಾಲ್ವಿಂಗ್ ಟು ದಿ ಪ್ರೊಡಕ್ಷನ್ ಆಫ್ ಮಿಲ್ಕ್. ಇದು ಎಲ್ಲದ್ರ ಮುಖಾಂತರ ಮಿಲ್ಕ್ ಪ್ರೊಡ್ಯೂಸ್ ಆಗಿ ಮ್ಯಾಮರಿ ಟ್ಯೂಬ್ಯೂಲ್ ಮುಖಾಂತರ ಆಂಪುಲಾ ರೀಸನ್ ಬರ್ತದ. ಆಂಪುಲಾ ರೀಸನ್ ಮುಖಾಂತರ ಲ್ಯಾಕ್ಟಿಫೆರಸ್ ಡಕ್ಟಿಗೆ ಬರ್ತದ. ಯಂಗ್ ಒನ್ ಬೇಬಿ ಏನ್ ಮಾಡತ್ತ ಅಂತಂದ್ರೆ ಈ ನಿಪ್ಪಲ್ ಅನ್ನ ಸಕ್ ಮಾಡೋದ್ರ ಮುಖಾಂತರ ಹಾಲನ್ನ ಕುಡಿತದ. ಈ ಒಂದು ಅಲ್ವಿಯೋಲಯನ್ನ ನಾವು ತೆಗೆದು ಏನಾದ್ರು ಕಟ್ ಮಾಡಿದೀವಿ ಅಂತಂದ್ರೆ ನಿಮ್ಗೆ ಈ ರೀತಿ ಸ್ಟ್ರಕ್ಚರ್ ಸಿಗ್ತದ. ಇದ್ರದ್ದು ಒಳಗಡೆ ಏನಾಗತ್ತ ಅಂತಂದ್ರೆ ಮಿಲ್ಕ್ ಪ್ರೊಡ್ಯೂಸ್ ಆಗಿ ಮಿಲ್ಕ್ ಸ್ಟೋರ್ ಆಗತ್ತ. ಈ ಕ್ಯಾವಿಟಿಗೆ ಏನಂತ ಕರೀತಾರೆ ಅಂತಂದ್ರೆ ಲುಮೆನ್ ಅಂತ ಕರಿತೀವಿ. ಅಂದ್ರೆ ಮಿಲ್ಕ್ ಪ್ರೊಡ್ಯೂಸ್ ಆಗಿ ಮಿಲ್ಕ್ ಸ್ಟೋರ್ ಆಗುವಂತ ಸೈಟಿಗೆ ಲುಮೆನ್ ಅಂತ ಕರೀತಾರೆ. ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಡಿಟೇಲ್ ಗೊತ್ತಾಗುತ್ತೆ ನೋಡ್ರಿ. ದ ಗ್ರೂಪ್ ಆಫ್ ಮ್ಯಾಮರಿ ಅಲ್ವಿಯೋಲಸ್, ಇಟ್ ಈಸ್ ಮ್ಯಾಮರಿ ಲೋಬ್. The group of mammary lobes will open into the mammary tubule. The mammary tubule open into the wider ampulla. The ampulla connect with each other, open into the lactiferous duct. That lactiferous duct open into the nipple by sucking the milk through the young ones. Next we move towards the process of oogenesis. It means the process of formation of mature female gamete. ಮ್ಯಾಚೂರ್ ಫೀಮೇಲ್ ಗ್ಯಾಮೇಟ್ ಫಾರ್ಮೇಶನ್ ಆಗುವಂತಹ ಒಂದು ಪ್ರೋಸೆಸ್ ಗೆ oogenesis ಅಂತ ಕರಿತೀವಿ. ಆರ್ ಎಲ್ಸ್ ದಟ್ ಈಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ಓವಮ್. ಹಾಗಾದ್ರೆ oogenesis it is very different from the spermatogenesis. How it is different from spermatogenesis? The spermatogenesis it begins at the puberty, but the oogenesis it begins at the embryonic development when female baby developed inside the mother womb. ಹೆಣ್ಣು ಮಗು ಗರ್ಭಕೋಶದಲ್ಲಿ ಇದ್ದಾಗಲೇ ಏನಾಗುತ್ತೆ ಅಂದ್ರೆ oogenesis ಪ್ರೊಸೆಸ್ ಸ್ಟಾರ್ಟ್ ಆಗಿರ್ತದ. ಅಂದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿನೇ oogenesis ಪ್ರೊಸೆಸ್ ಸ್ಟಾರ್ಟ್ ಆಗಿರ್ತದ. ಓಕೆ, ಸೊ ನಾವು oogenesis ಸ್ಟಡಿ ಮಾಡಬೇಕಾದ್ರೆ ನಮಗೆ ಓವರಿ ಸ್ಟ್ರಕ್ಚರ್ ಗೊತ್ತಿರಬೇಕು. ಸೊ ಲೆಟ್ us we discuss with the in detail structure of the ovary. So already you know ovary, it is an oval in shape. It is around 2 to 4 centimeter in their length, and externally it is covered by the specialized cell layer that is called as germinal epithelium. Okay, the complete cavity of the ovary, this is called as the full part of the ovary, it is called as stroma. That mainly divided into the two partition, that is the peripheral region. Here the peripheral region it is called as cortex, and the center or else the inner part, here this inner part it is nothing but medulla. This whole structure it is called as stroma, which divided into the peripheral cortex and inner medulla. Now, what happens? There are so many cells present in the germinal epithelium. Here, any one cell that may be considered as the gamete mother cell, that is nothing but oogonia. This oogonia cell undergoes the repeated cell division to increase their number of the cells. These oogonial cell undergoes the meiosis cell division process, that is the first meiotic stage, which is called as prophase. And here what happens?
the oogonial cell, it forms the first primary cell, that is called as, forms the primary oocyte. ಯಾವ ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗಿಬಿಟ್ಟಿರ್ತದೆ ಹೇಳ್ರಿ, ಇದು ಪ್ರೈಮರಿ oocyte. And after her birth there is no more oogonia will be added. ಅವಳು ಹುಟ್ಟುವಾಗ ಎಷ್ಟು oogonia ಅವಳ ಗರ್ಭದಲ್ಲಿ ಪ್ರೆಸೆಂಟ್ ಇರ್ತದೋ ಅಷ್ಟೇ oogonal ಸೆಲ್ ಪ್ರೆಸೆಂಟ್ ಇರ್ತದ. ಒಂದ್ ನೆನ್ಪಿಟ್ಕೊಳ್ರಿ, ಒಂದು ಹೆಣ್ಣು ಗರ್ಭದಲ್ಲಿ ಹೆಣ್ಣು ಮಗು ಬೆಳೀತಾ ಇತ್ತಂದ್ರೆ ಆ ಹೆಣ್ಣು ಮಗುವಿನಲ್ಲಿ ಅವಳ ಗರ್ಭಕೋಶದಲ್ಲಿ ಏನಾಗತ್ತಂದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತಿ. ಅವಳು ಹುಟ್ಟುವಾಗ ಅವಳ ಗರ್ಭದಲ್ಲಿ ಎಷ್ಟು oogonal ಸೆಲ್ ಪ್ರೆಸೆಂಟ್ ಇರ್ತೋ ಅಷ್ಟೇ ಫೈನಲ್. ಅದರದ ನಂತರ ಮತ್ತೆ oogonal ಸೆಲ್ ಆಡ್ ಆಗಂಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಇದು ಪ್ರೈಮರಿ oocyte ಸೆಲ್ ಏನಿದೆಯಲ್ಲ, ಈ ಪ್ರೈಮರಿ oocyte ಸೆಲ್ ದಟ್ ಅಂಡರ್ಗೋಸ್ ದಿ ಫರ್ದರ್ ಡೆವಲಪ್ಮೆಂಟ್ and it start to forming the cell layer around themselves. This is called as primary follicle. ಅದರ ಸುತ್ತಲಕ್ಕೂ ಒಂದು ಸೆಲ್ ಲೇಯರ್ ಫಾರ್ಮೇಶನ್ ಆಗುತ್ತಾ, ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಈ ಹೊರಗಡೆ ಏನು ಸೆಲ್ ಲೇಯರ್ ಫಾರ್ಮೇಶನ್ ಆಗಿರ್ತದಲ್ಲ, ಆ ಸೆಲ್ ಲೇಯರಿಗೆ ಮೆಂಬ್ರೇನ್ ಗ್ರಾನುಲೋಸಾ ಅಂತ ಕರೀತಾರೆ. ನೆಕ್ಸ್ಟ್ ಏನಾಗುತ್ತಾ, ಈ ಪ್ರೈಮರಿ oocyte ಆಸ್ ಇಟ್ ಇಸ್ ಹೆಂಗಿರ್ಬೇಕೋ ಹಂಗೆ ಇರ್ತದ. ಅದ್ರ ಸುತ್ತಲಕ್ಕೂ ಇನ್ನು ಎರಡು ಲೇಯರ್ ಫಾರ್ಮೇಶನ್ ಆಗ್ತಾವ. ಇಲ್ಲಿ ಎರಡು ಲೇಯರ್ ಫಾರ್ಮೇಶನ್ ಆಯ್ತಂತಂದ್ರೆ ಈ ಸ್ಟ್ರಕ್ಚರ್ಗೆ ಸೆಕೆಂಡರಿ ಫಾಲಿಕಲ್ ಅಂತ ಕರೀತಾರೆ. ಇವಾಗ ಇದರಲ್ಲಿ ಎರಡು ಲೇಯರ್ ಬಂತು. ಹೊರಗಡೆ ಲೇಯರಿಗೆ ಥೀಕಾ ಎಕ್ಸ್ಟರ್ನಾ ಅಂತ ಕರೀತಾರ, ಈ ಒಳಗಡೆ ಲೇಯರಿಗೆ ಥೀಕಾ ಇಂಟರ್ನಾ ಅಂತ ಕರೀತಾರ. ಇದು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹೋಗ್ಬೇಕಾದ್ರೆ ಇದು ಪ್ರೈಮರಿ oocyte ಏನಿದೆಯಲ್ಲ ಆಸ್ ಇಟ್ ಇಸ್ ಹೆಂಗಿರ್ಬೇಕು ಹಂಗೆ ಇರ್ತದ. ಅದ್ರ ಸುತ್ತಲಕ್ಕೂ ಒಂದು ಫ್ಲೂಯಿಡ್ ಕ್ಯಾವಿಟಿ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ ಆಗುತ್ತಾ, ಮತ್ತೆ ಆ ಫ್ಲೂಯಿಡ್ ಕ್ಯಾವಿಟಿ ಸುತ್ತಲಕ್ಕೂ ಕೂಡ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಈ ಒಂದು ಸ್ಟ್ರಕ್ಚರ್ಗೆ ಟರ್ಷರಿ ಫಾಲಿಕಲ್ ಅಂತ ಕರಿತೀವಿ. The tertiary follicle, it is characterized by the fluid filled cavity that is called as antrum. It is the fluid filled cavity. ಈ ಸ್ಟೇಜ್ ಏನಾಗ್ಬಿಡ್ತದೆ ಅಂತಂದ್ರೆ ಪ್ರೈಮರಿ oocyte ಏನಿದೆಯಲ್ಲ ಇಟ್ ಗ್ರೋ ಅಂಡ್ ಇಟ್ ವಿಲ್ ಬಿಕಮ್ ದ ಲಾರ್ಜರ್ ಇನ್ ಸೈಜ್ ಅಂಡ್ ಫೈನಲಿ ಇಟ್ ಫಾರ್ಮ್ಸ್ ದಿ, here it is the primary oocyte and here it is the antrum, that liquid fluid filled cavity, and here it is the theca interna and on that theca externa. This is the fully matured follicle. It is nothing but Graafian follicle. And now in this condition what happens, this primary oocyte it completes the first meiotic cell division. ಈ ಪ್ರೈಮರಿ oocyte ಏನಿದೆಲ್ಲ ಮಿಯೋಟಿಕ್ ಫಸ್ಟ್ ಪ್ರೊಫೇಸ್ ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗಿತ್ತು. ಇಲ್ಲಿಂದ ಕಂಪ್ಲೀಟ್ ಇಲ್ಲಿ ಬರಬೇಕಾದ್ರೆ ಫಸ್ಟ್ ಮಿಯೋಟಿಕ್ ಸೆಲ್ ಡಿವಿಷನ್ ಕಂಪ್ಲೀಟ್ ಆಗ್ತದ. ಫಸ್ಟ್ ಮಿಯೋಟಿಕ್ ಸೆಲ್ ಡಿವಿಷನ್ ಕಂಪ್ಲೀಟ್ ಆಗಿ ಇದ್ರದ್ದು ಒಳಗಡೆ ಏನ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಸೆಕೆಂಡರಿ oocyte ಫಾರ್ಮೇಶನ್ ಆಗುತ್ತಾ. ಸೆಕೆಂಡರಿ oocyte ಫಾರ್ಮೇಶನ್ ಆಗುತ್ತಾ, ಮತ್ತೆ ಇದ್ರ ಜೊತೆಗೆ ಒಂದು ಸಣ್ಣ ಸೆಲ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಫಸ್ಟ್ ಪೋಲಾರ್ ಬಾಡಿ ಅಂತ ಕರಿತೀವಿ. ಓಕೆ, now what happens, this Graafian follicle will become mature and it will be break down and it will be ruptured. Sorry, here we can use the word that is the rupture. It ruptured and it releases the secondary oocyte. This secondary oocyte it completes its first meiotic cell division, means it has the 23 chromosome, that is a half number of the chromosome. And this secondary oocyte, what happens at the time of fertilization, when it comes in contact with the sperm cell, now what happens, it completes the second meiotic cell division. There it produces the final and mature ovum and another one the polar body. This polar body it is called as second polar body. Okay,
And here the second polar body and ovum, these are produced after the fertilization process, when sperm comes in contact with this ovum during the coitus. Otherwise it will be disintegrated, or else it will be vanished out. And what about this first polar body? ಈ ಫಸ್ಟ್ ಪೋಲಾರ್ ಬಾಡಿ ಏನು ಮೇನ್ ಮಾಡ್ತಾ ಇರ್ತದ? ಅವಾಗ ಸೆಕೆಂಡ್ ಮಿಯೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ಮತ್ತೆ ಇದು ಎರಡು ಪೋಲಾರ್ ಬಾಡಿ ಫಾರ್ಮೇಶನ್ ಮಾಡ್ತು. ಸೊ ಟೋಟಲಿ ಒಂದು oogenesis ಪ್ರೊಸೆಸ್ ಕಂಪ್ಲೀಟ್ ಆಗಬೇಕಾದ್ರೆ ಈ ಒಂದು ಫಸ್ಟ್ ಪೋಲಾರ್ ಬಾಡಿದಿಂದ ಎರಡು ಪೋಲಾರ್ ಬಾಡಿ ಫಾರ್ಮೇಶನ್ ಆಗ್ತಾವು, ಸೆಕೆಂಡರಿ ಸೈಡ್ ದಿಂದ ಒಂದು ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತಾ. ಸೊ ಟೋಟಲಿ 3 ಪೋಲಾರ್ ಬಾಡಿ ಫಾರ್ಮೇಶನ್ ಆಗ್ತದ, ಮತ್ತೆ ಒಂದು ಆಕ್ಟಿವ್ ಓವಮ್ ಫಾರ್ಮೇಶನ್ ಆಗ್ತದ. And this is let it be. What happens? The remaining part of the Graafian follicle. The remaining part of Graafian follicle, they combine with each other, they condense with each other to form the corpus albicans. Later that corpus albicans, here it is converted into corpus luteum. These corpus albicans and corpus luteum involve into secreting the female sex hormones, those estrogen. ಎಸ್ ಸ್ಟೂಡೆಂಟ್ಸ್, ಒಂದು ಕ್ವಶನ್ ಕೇಳಿದ್ರು, ಸರ್ ಇದು ರಪ್ಚರ್ ಆಗಿ ಹೊರಗಡೆ ರಿಲೀಸ್ ಆಗುತ್ತಲ್ಲ ಆ ಪ್ರೊಸೆಸ್ ಏನಂತ ಕರಿತೀರಿ? ನೀವು ಏನು ಹೇಳೇ ಇಲ್ಲ, ನೀವು ಏನು ಕೇಳೇ ಇಲ್ಲ. ಈ ಪ್ರೊಸೆಸ್ ಏನಂತ ಕರಿತೀವಿ? ನಾವು ಓವುಲೇಷನ್ ಪ್ರೊಸೆಸ್ ಅಂತ ಕರಿತೀವಿ. ದ ರಪ್ಚರಿಂಗ್ ಆಫ್ ಓವಮ್, ದಟ್ ಇಸ್ ಕಾಲ್ಡ್ ಆಸ್ ovulation process. This is the complete process of the oogenesis. Now we'll draw the schematic representation of oogenesis process. Here the oogenesis process, it also leads into the menstrual cycle process. ನೋಡ್ರಿ, ಮೆನ್ಸ್ಟ್ರುವಲ್ ಸೈಕಲ್ ಪ್ರೊಸೆಸ್ ಸಹಿತ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದ. ಫಾರ್ ಎಕ್ಸಾಂಪಲ್, ಇದ್ರ ನಾವು ಫ್ಲೋ ಚಾರ್ಟ್ ಅನ್ನ ನಾವು ಏನಾದ್ರೂ ತಗೊಂಡಿವಿ ಅಂತಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಯಾವ ರೀತಿ ಡಿಪೆಂಡ್ ಆಗ್ತದ ನೋಡ್ರಿ. ನೀವು ಹುಟ್ಟುವಾಗ oogonia ಸೆಲ್ ಮತ್ತೆ ಪ್ರೈಮರಿ oocyte ಸ್ಟೇಜ್ ಇರ್ತದೆ. ನೀವು ಹುಟ್ಟುವಾಗ ಇದು ನೀವು ಹುಟ್ಟಿರಂತ ತಿಳ್ಕೊರಿ. ನೀವು ಯಾವಾಗ ಹುಟ್ಟಿರಿ, ನಿಮ್ದು ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ಇವತ್ತಿಂದ ತಗೊಂತೀನಿ ನಾನು. ಯಾವುದು? 1st ಆಗಸ್ಟ್. 1st ಆಗಸ್ಟಿಗೆ ನೀವೇನಾದ್ರೂ ಹುಟ್ಟಿದ್ದೀರಾ ಅಂತಂದ್ರೆ ನಿಮ್ಮ ಓವರಿ ಒಳಗಡೆ 60 to 80,000 ಏನಿರ್ತಾವು? ಪ್ರೈಮರಿ ಫಾಲಿಕಲ್ಸ್ ಪ್ರೆಸೆಂಟ್ ಇರ್ತಾವ 1st ಆಗಸ್ಟಿಗೆ. ಓಕೆ, ನೀವು ಇವಾಗ ಡೆವಲಪ್ಮೆಂಟ್ ಆಗ್ತೀರಾ. 1st ಆಗಸ್ಟ್ 2024 ಅಂತ ಬರೀತೀನಿ ನಾನು. ಇದಕ್ಕೆ ನಾವ್ ಏನ್ ಮಾಡೋಣ, ಇವಾಗ ಒಂದು 14 ಆಡ್ ಮಾಡೋಣ ಅಪ್ರಾಕ್ಸಿಮೇಟ್ಲಿ, ಅಷ್ಟೇ ಅಂತೇನಿಲ್ಲ. ನೆಕ್ಸ್ಟ್ 1st ಆಗಸ್ಟ್ 2038 ಒಳಗಡೆ ನಿಮಗೆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗ್ತದ. ಓಕೆ, ಈ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಏನಾಗ್ತದ, ನಿಮಗೆ 14 ದಿನ ನಡೀತದ. ಇದು ಒಂದನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ, 8, 9, 10, 11, 12, 13, 14. ನೀವು 1ನೇ ದಿನಕ್ಕೆ ಪ್ರೈಮರಿ ಫಾಲಿಕಲ್ಸ್ ಬಹಳಷ್ಟಕ್ಕೊಂದು ಏನ್ ಇರ್ತಾವಲ್ಲ ಇದ್ರದ ಒಳಗಡೆ 1 by 1 ಪಾಳೆ ಹಚ್ಚಕ್ ಸ್ಟಾರ್ಟ್ ಮಾಡ್ತಾವು. ಈ 1ನೇ ತಿಂಗಳಿಗೆ ಇದೊಂದು ಪ್ರೈಮರಿ ಫಾಲಿಕಲ್, ಇದೊಂದು ಪ್ರೈಮರಿ ಫಾಲಿಕಲ್, ಇದೊಂದು ಪ್ರೈಮರಿ ಫಾಲಿಕಲ್, ಇದೆಲ್ಲ ಪ್ರೈಮರಿ ಫಾಲಿಕಲ್ಸ್. 1ನೇ ತಿಂಗಳಿಗೆ ಇದು ಒಂದು ಪ್ರೈಮರಿ ಫಾಲಿಕಲ್ ಬರ್ತದೆ. ಇದೇನಾಗ್ತದ, 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ ಅಷ್ಟೊತ್ತಿಗೆ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಸರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್ ಆಗ್ಬೇಕಾದ್ರೆ 14 ದಿನ ಬೇಕು. ಅದರಲ್ಲಿ ಫಸ್ಟ್ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್ ಆಗ್ಬೇಕಾದ್ರೆ ಫಸ್ಟ್ 5 days ಅಲ್ಲಿ ಏನಾಗುತ್ತೆ ಹೇಳ್ರಿ, ಬ್ಲೀಡಿಂಗ್ ಪ್ರೊಸೆಸ್ ಆಗ್ತದೆ. ಅದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು, ಅದ್ರ ಸಹಿತ ಅರ್ಥ ಮಾಡ್ಕೊಡ್ರಿ. ಓಕೆ, ಅದನ್ನ ನಾವು ಮೆನ್ಸ್ಟ್ರುವಲ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಫಾಲಿಕ್ಯುಲರ್ ಫೇಸ್, ಅಂದ್ರೆ ಫಾಲಿಕಲ್ಸ್ ಡೆವಲಪ್ಮೆಂಟ್ ಅಕ್ಕೂ ಎಕ್ಸಾಕ್ಟ್ 14ನೇ ದಿನಕ್ಕೆ ನೀವು 1st ಆಗಸ್ಟಿಗೆ ಏನಾದ್ರೂ ಮೆನ್ಸ್ಟ್ರುವಲ್ ಸೈಕಲ್ ನಿಮ್ಗೆ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ 14th ಆಗಸ್ಟಿಗೆ ನಿಮ್ಮಲ್ಲಿ ಎಗ್ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಆ ಒಂದು ಡೇಸ್ಗೆ ನಾವು ಏನಂತ ಕರಿತೀವಿ, ಓವುಲೇಟರಿ ಫೇಸ್ ಅಂತ ಕರಿತೀವಿ. ಆ ಒಂದು ದಿನಾಂಕದಂದು ಎಗ್ ಏನಾಗುತ್ತೆ ಅಂದ್ರೆ ರಿಲೀಸ್ ಆಗ್ತದೆ. ನೆಕ್ಸ್ಟ್ 14, 15ರಿಂದ 28ನೇ ತಾರೀಕಿನವರೆಗೂ ನಿಮ್ಮಲ್ಲಿ ಕಾರ್ಪಸ್ ಅಲ್ಬಿಕನ್ಸ್ ಮತ್ತೆ ಕಾರ್ಪಸ್ ಲೂಟಿಯಂ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನ ನಾವು ಲೂಟಿಯಲ್ ಫೇಸ್ ಅಂತ ಕರಿತೀವಿ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ 4 ಫೇಸಸ್ ಗಳು ಬರ್ತದ. ಒಂದೇದು ಯಾವ್ದಪ್ಪ ಅಂದ್ರೆ ಮೆನ್ಸ್ಟ್ರುವಲ್ ಫೇಸ್, ಫಸ್ಟ್ 5 days ನಡೀತದ. ನೆಕ್ಸ್ಟ್ 6 to 14th ಡೇಸ್ ಅಲ್ಲಿ ಇರುವಂತದ್ದು ಫಾಲಿಕ್ಯುಲರ್ ಫೇಸ್, ಪ್ರೈಮರಿ ಫಾಲಿಕಲ್ ದಿಂದ ಗ್ರಾಫಿಯನ್ ಫಾಲಿಕಲ್ ಗೆ ಕನ್ವರ್ಟ್ ಆಗ್ತಾ ಇರ್ತಾವ, ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ 14ನೇ ದಿನಕ್ಕೆ ನಡೆಯುವಂತದ್ದು ಯಾವ್ದಪ್ಪ ಅಂದ್ರೆ ಓವುಲೇಟರಿ ಫೇಸ್. 15ರಿಂದ 28ನೇ ದಿನದವರೆಗೆ ನಡೀತದ, ಅದನ್ನ ಲೂಟಿಯಲ್ ಫೇಸ್ ಅಂತ ಕರಿತೀವಿ. ಅದರಲ್ಲಿ ಹಾರ್ಮೋನ್ಸ್ ಗಳು ಏನಕ್ಕವ ಅಂತಂದ್ರೆ ಸೀಕ್ರೆಟ್ ಆಗ್ತದ. ಓಕೆ,
ಲಾಸ್ಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ಸೆಕೆಂಡರಿ oocyte ಏನಿದೆಯಲ್ಲ ರಿಲೀಸ್ ಆಗಿರುವಂತದ್ದು, ಇದ್ರ ಸುತ್ತಲಕ್ಕೂ ಒಂದು ಲೇಯರ್ ಪ್ರೆಸೆಂಟ್ ಇರ್ತೈತಿ, ಇಂಪಾರ್ಟೆಂಟ್ ಲೇಯರ್. ಆ ಲೇಯರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಝೋನಾ ಪೆಲ್ಲುಸಿಡಾ. ಇದು ಬಹಳ ಗಜಿ ಬಿಜಿ ಆಗಿದೆ. ನಾನು ಇನ್ನೊಮ್ಮೆ ಈ ಸೆಕೆಂಡರಿ oocyte ಯಾವ ರೀತಿ ಇರ್ತದ ಅಂದ್ರೆ ಡಯಾಗ್ರಾಮ್ ತೆಗೆದು ತೋರಿಸ್ತೀನಿ. ಇದನ್ನ ಏನಂತ ಕರಿತೀರಿ, ಝೋನಾ ಪೆಲ್ಲುಸಿಡಾ ಲೇಯರ್ ಅಂತ ಕರಿತೀವಿ. Remember the schematic representation of oogenesis. So here there is three different stages that you can identify. One is the fetal life that was occurs during the pregnancy, and second one is the birth, childhood, puberty, and the next one is the adult life. At the time of fetal life, what happens here? The oogonia cell, they undergoes the repeated mitosis cell division to increase the number of oogonial cell. In that there is some oogonia, they undergo the meiosis cell division to forms the primary oocyte. ಇದು ಏನ್ ಮಾಡುತ್ತೆ ಹೇಳ್ರಿ, ಇದು ಮಿಯೋಸಿಸ್ ಸೆಲ್ ಡಿವಿಷನ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಯಾವ್ದಾದ್ರು ಒಂದು oogonia ಸೆಲ್ ಪ್ರೈಮರಿ oocyte ಅನ್ನು ಫಾರ್ಮೇಶನ್ ಮಾಡ್ತದೆ. ಈ ಪ್ರೈಮರಿ oocyte ಅಲ್ಲಿ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು ಇರ್ತಾವ ಅಂತಂದ್ರೆ ಇಲ್ಲಿ 46 ಇರ್ತದೆ, ಅದರಲ್ಲಿ ಕಡಿಮೆ ಆಗಂಗಿಲ್ಲ. ಏನಾಗುತ್ತೆ ಅಂದ್ರೆ ಅರೆಸ್ಟ್ ಆಗ್ಬಿಡ್ತದೆ. ಸೊ ಅವಾಗ ಏನಾಗುತ್ತೆ, ಈ ಪ್ರೈಮರಿ oocyte ಸರೌಂಡಿಂಗ್ ಏನಾಗುತ್ತೆ ಹೇಳಿ ಸೆಲ್ ಫಾರ್ಮೇಶನ್ ಆಗುತ್ತೆ, ಅದನ್ನ ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಈ ಪ್ರೈಮರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್ ಇವು ಪ್ರೈಮರಿ oocyte ಮತ್ತೆ ಸೆಕೆಂಡರಿ oocyte ಮಧ್ಯದಲ್ಲಿ ಬರುವಂತ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಇವು. ನೀವು ಮೇಜರ್ಲಿ ಫೋಕಸ್ ಮಾಡೋದು ಪ್ರೈಮರಿ oocyte ಮತ್ತೆ ಸೆಕೆಂಡರಿ oocyte ಅದ ಮೇಲೆ. ಯಾವಾಗ ಬರ್ತ್ ಆಗುತ್ತಲ್ಲ ಅವಳ ಬಾಡಿ ಒಳಗಡೆ ಏನಾಗುತ್ತೆ ಪ್ರೈಮರಿ ಫಾಲಿಕಲ್ಸ್ ಗಳು ಇರ್ತಾವ. ಈ ಪ್ರೈಮರಿ ಫಾಲಿಕಲ್ಸ್ ಬರ್ತ್ ಆಗಿ ನೆಕ್ಸ್ಟ್ ಚೈಲ್ಡ್ಹುಡ್ ಆಗಿ ಪ್ಯೂಬರಿಟಿ ಆಗುವವರೆಗೂ ಆಸ್ ಇಟ್ ಇಸ್ ಹೆಂಗಿರ್ಬೇಕೋ ಹಂಗೆ ಇರ್ತದ. ಯಾವಾಗ ಪ್ಯೂಬರಿಟಿ ಬರುತ್ತಲ್ಲ ಅವಾಗ ಈ ಪ್ರೈಮರಿ ಫಾಲಿಕಲ್ ಏನಾಗುತ್ತೆ ಅಂತಂದ್ರೆ ಮಿಯೋಟಿಕ್ ಫಸ್ಟ್ ಸೆಲ್ ಡಿವಿಷನ್ ಅನ್ನ ಕಂಪ್ಲೀಟ್ ಮಾಡಿ ಫಸ್ಟ್ ಪೋಲಾರ್ ಬಾಡಿ ಮತ್ತೆ ಸೆಕೆಂಡರಿ oocyte ಅನ್ನ ರಿಲೀಸ್ ಮಾಡ್ತದ. ಇದು ಯಾವಾಗ ಸೆಕೆಂಡರಿ oocyte ರಿಲೀಸ್ ಮಾಡ್ತದ ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುವಾಗ, ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುವಾಗ, ಇಲ್ಲ ಕಂಟಿನ್ಯೂಸ್ ಆಗಿನೂ ಸಹಿತ ಆ ಪ್ರೊಸೆಸ್ ನಡೀತಾ ಇರ್ತದೆ. ನೆಕ್ಸ್ಟ್ ಈ ಸೆಕೆಂಡರಿ oocyte ಗೆ ಯಾವಾಗ ಸ್ಪರ್ಮ್ ಬಂದು ಕಾಂಟ್ಯಾಕ್ಟ್ ಮಾಡುತ್ತಲ್ಲ ಅವಾಗ ಏನಾಗುತ್ತೆ ಹೇಳ್ರಿ, ಅದು ಮಿಯೋಟಿಕ್ ಸೆಕೆಂಡ್ ಸೆಲ್ ಡಿವಿಷನ್ ಅನ್ನ ಕಂಪ್ಲೀಟ್ ಮಾಡಿ ಓವಮ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಮತ್ತೆ ಸೆಕೆಂಡ್ ಪೋಲಾರ್ ಬಾಡಿ ಫಾರ್ಮೇಶನ್ ಮಾಡುತ್ತದೆ. ಸೊ ಫೈನಲಿ ಒಂದು oogenesis ಪ್ರೊಸೆಸ್ ಒಳಗಡೆ 3 ಪೋಲಾರ್ ಬಾಡೀಸ್ ಗಳು ಫಾರ್ಮೇಶನ್ ಆಗ್ತಾವು. ನೆನ್ಪಿಟ್ಕೊಡ್ರಿ, ಈ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಮ ನೋಟ್ ಬುಕ್ ಅಲ್ಲಿ ಬರ್ಕೊಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿನೂ ಸಹಿತ ಐತಿ, ನಿಮ್ಮ ನೋಟ್ ಬುಕ್ ಅಲ್ಲಿನೂ ಸಹಿತ ಬರ್ಕೊಡ್ರಿ, ಕಂಪ್ಲೀಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಮತ್ತೇನ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಸ್ಟ್ರಕ್ಚರ್ ಆಫ್ ovum or else that is in the secondary oocyte condition. ನಾವು ಯಾವ ರೀತಿ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅನ್ನು ಸ್ಟಡಿ ಮಾಡಿದೀವಲ್ಲ ಅದೇ ರೀತಿಯಾಗಿ ಸ್ಟ್ರಕ್ಚರ್ ಆಫ್ ovum ಅನ್ನು ಸ್ಟಡಿ ಮಾಡೋಣ ಬರ್ರಿ. The ovum, it is mainly surrounded by the plasma membrane. Just imagine here it is the plasma membrane that contains the nucleus. ಇದರದ ಒಳಗಡೆ ಏನಿರುತ್ತೆ ಹೇಳ್ರಿ, ನ್ಯೂಕ್ಲಿಯಸ್ ಇರ್ತದ ಅಂತಂದ್ರೆ ಒಂದು ಸೆಲ್ ಪ್ರೆಸೆಂಟ್ ಇರ್ತದ. ಆ ಸೆಲ್ ಏನಾಗಿರ್ತದೆ ಹೇಳ್ರಿ, ಸೆಕೆಂಡರಿ oocyte ಸ್ಟೇಜ್ ಅಲ್ಲಿ ಇರುವಂತ ಸೆಲ್, ಅದು ಸೆಕೆಂಡ್ ಮಿಯೋಟಿಕ್ ಸೆಲ್ ಡಿವಿಷನ್ ಕಂಪ್ಲೀಟ್ ಮಾಡಿಲ್ಲ ಇನ್ನು. ಮತ್ತೆ ಅದ್ರ ಜೊತೆಗೆ ಏನಿರುತ್ತ, ಫಸ್ಟ್ ಪೋಲಾರ್ ಬಾಡಿ ಇರ್ತದೆ. ಓಕೆ, ಸೊ ಇದ್ರದ್ದು ಹೊರಗಡೆ ಲೇಯರ್ ಏನಿದೆಯಲ್ಲ, ಕಂಪ್ಲೀಟ್ಲಿ ಸರೌಂಡಿಂಗ್ ಆಗಿರುವಂತ ಹೊರಗಡೆ ಲೇಯರಿಗೆ ಝೋನಾ ಪೆಲ್ಲುಸಿಡಾ ಲೇಯರ್ ಅಂತ ಕರೀತಾರೆ. ಈ ಝೋನಾ ಪೆಲ್ಲುಸಿಡಾ ಲೇಯರ್ ಅದ ಮೇಲೆ ಈ ರೀತಿಯಾಗಿ ಕೆಲವೊಂದಿಷ್ಟು ಸೆಲ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಓಕೆ, ಈ ಕಂಪ್ಲೀಟ್ ಓವಮ್ ಪಾರ್ಟ್ ಅನ್ನ ಏನ್ ಮಾಡ್ತದ ಅಂತಂದ್ರೆ ಪ್ರೊಟೆಕ್ಷನ್ ಮಾಡ್ತದ. ಈ ಸೆಲ್ಸ್ ಗಳನ್ನ ಏನಂತ ಕರಿತೀರಿ, ಕೊರೋನಾ ರೇಡಿಯೇಟಾ. These cells are nothing but corona radiata. What are the functions of corona radiata? It prevent the entry of multiple sperms. ಇದರೊಳಗಡೆ ಜಾಸ್ತಿ ಸ್ಪರ್ಮ್ಸ್ ಹೋಗೋದನ್ನ ಕೊರೋನಾ ರೇಡಿಯೇಟಾ ಏನ್ ಮಾಡ್ತದೆ ಹೇಳ್ರಿ, ತಡೆಗಟ್ತದ. ಇದರಲ್ಲಿ ಕಂಪ್ಲೀಟ್ ಫ್ಲೂಯಿಡ್ ಪ್ರೆಸೆಂಟ್ ಇರ್ತದೆ, ಸೈಟೋಪ್ಲಾಸಮ್ ಏನ್ ಪ್ರೆಸೆಂಟ್ ಇರ್ತದಲ್ಲ ಆ ಸೈಟೋಪ್ಲಾಸಮ್ ಗೆ ಪ್ಲಾಸ್ಮಾ ಅಂತ ಕರೀತಾರೆ.
ಪ್ಲಾಸ್ಮಾ. ಇಲ್ಲೇನಾಗತ್ತ ಬಹಳಷ್ಟಕ್ಕೊಂದು ಸ್ಪರ್ಮ್ ಏನ್ ಮಾಡ್ತಾವ ಅಂತಂದ್ರೆ ಇದಕ್ಕೆ ಅಟ್ಯಾಕ್ ಮಾಡ್ತಾ ಇರ್ತಾವ. ಓಕೆ, ಈ ರೀತಿ ಅಟ್ಯಾಕ್ ಮಾಡೋದನ್ನ ಈ ಕೊರೋನಾ ರೇಡಿಯೇಟ ಏನ್ ಮಾಡುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಪರ್ಮ್ ಜೋನಾ ಪೆಲುಸಿಡಾ ಲೇಯರ್ ಅನ್ನ ರೀಚ್ ಆಯ್ತಂತಂದ್ರೆ ಸೊ ಉಳ್ಕಿದ ಕೊರೋನಾ ರೇಡಿಯೇಟ ಲೇಯರ್ ಏನಾಗ್ಬಿಡುತ್ತೆ ಅಂದ್ರೆ ಇಂಟರ್ಲಾಕ್ ಆಗ್ಬಿಡ್ತೈತಿ, ಬೇರೆ ಸ್ಪರ್ಮ್ಸ್ ಗಳನ್ನ ಒಳಗಡೆ ಹೋಗೋದನ್ನ ಬಿಡಲ್ಲ, ತಡೆಗಟ್ತದ.